ನೇಪಾಳದಲ್ಲಿ ಮೇಘ ಸ್ಫೋಟ ಪ್ರವಾಹದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗಿದೆ. 160ಕ್ಕೂ ಹೆಚ್ಚು ಜನ ಪ್ರವಾಹದಿಂದ ಮೃತಪಟ್ಟಿರುವಂತಹ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ನೇಪಾಳದಲ್ಲಿ ಆಗ್ತಾ ಇರುವಂತಹ ಮೇಘ ಸ್ಫೋಟದಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 160ಕ್ಕೂ ಹೆಚ್ಚು ಮಂದಿ ಪ್ರವಾಹದಲ್ಲಿ ಮೃತಪಟ್ಟಿರುವಂತಹ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೇಪಾಳದಲ್ಲಿ ಆಗಿರುವಂತಹ ಪ್ರವಾಹದ ಪರಿಣಾಮ ಭಾರತದ ಬಿಹಾರಕ್ಕೂ ಕೂಡ ಎಚ್ಚರಿಕೆಯನ್ನ ಈಗ ಘೋಷಣೆ ಮಾಡಲಾಗಿದೆ. ನೇಪಾಳ ಟಿಬೆಟ್ನಿಂದ ಗಂಡಕ ನದಿಗೆ ಹರಿದು ಬರ್ತಾ ಇದೆ ನೀರು. ಇಶಾ ಫೌಂಡೇಶನ್ನ 77 ಯಾತ್ರಾರ್ಥಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಕೈಲಾಸ ಯಾತ್ರೆಗೆ ತೆರಳಿದ್ದಂಥ ಯಾತ್ರಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಇದು ನೇಪಾಳದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಮೇಘ ಸ್ಫೋಟದಿಂದ ನೋಡಿ, ಬಿಫೋರ್ ಆಫ್ಟರ್ ನಾವು ಎರಡೂ ತೋರಿಸ್ತಾ ಇದ್ದೀವಿ. ಮುಂಚೆ ಹೇಗಿತ್ತು ನೇಪಾಳ, ಪ್ರವಾಹಕ್ಕೆ ತುತ್ತಾದ ಬಳಿಕ ಯಾವ ರೀತಿ ಆಗಿದೆ ನೇಪಾಳ ಅನ್ನೋ ಭಾವಚಿತ್ರವನ್ನು ತೋರಿಸ್ತಾ ಇದ್ದೀವಿ. ಫೋಟೋ ನಾವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇರುವಂಥದ್ದು ಬಿಫೋರ್ ಮತ್ತು ಆಫ್ಟರ್, ಹೇಗಿತ್ತು ಹೇಗಾಯಿತು ಅನ್ನೋದನ್ನು. ಈಗ ನೇಪಾಳದಲ್ಲಿ ಮೇಘ ಸ್ಫೋಟದಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಪ್ರವಾಹ ಉಂಟಾಗಿದೆ. ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ. 160 ಮಂದಿ ಈಗಾಗಲೇ ಮೃತಪಟ್ಟರು ಅಂತ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಎಷ್ಟು ಜನ ಮೃತಪಡ್ತಾರೆ ಅನ್ನೋ ಸಂಖ್ಯೆ ಬಹುತೇಕ ಏರಿಕೆ ಆಗುತ್ತೆ. ಬಟ್ ಈಗ ಐಡೆಂಟಿಫೈ ಆಗಿರೋದು 160 ಮಂದಿ ಅಂತ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಈ ನೀರಿಗೆ ಸಿಲುಕಿದ್ರೆ ಬದುಕುಳಿಯುವಂತ ಸಾಧ್ಯತೆ ಇದೆಯಾ? ನಿಶ್ಚಿತವಾಗ್ಲೂ ಇಲ್ಲ. ಹೀಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದು ಮುಂಬರುವಂಥ ದಿನದಲ್ಲಿ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮೇಘ ಸ್ಫೋಟ ಆಗಿರೋದ್ರಿಂದ ನೇಪಾಳದಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಜನ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಾರೆ. ನೋಡಿ, ನೀರು ಹರಿದು ಬರ್ತಾ ಇದ್ದ ಹಾಗೆ ಜನ ಓಡ್ತಾ ಇದ್ದಾರೆ. ಯಾವ ಕಡೆ ಹೋಗಬೇಕು, ಎಲ್ಲೆಲ್ಲೂ ನೀರು. ಪ್ರವಾಹ ಪರಿಸ್ಥಿತಿ ನೇಪಾಳ ಟಿಬೆಟ್ನಿಂದ ಗಂಡಕ ನದಿ ಒಂದು ನಮ್ಮ ಭಾರತ ದೇಶಕ್ಕೆ ಹರಿದು ಬರುತ್ತೆ. ಈ ನದಿಯ ಭಾಗದಲ್ಲಿ ಬರುವಂಥ ರಾಜ್ಯಗಳಾಗಿರೋ ಬಿಹಾರ, ಇಲ್ಲೂ ಕೂಡ ಈಗ ಎಚ್ಚರಿಕೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ನೇಪಾಳ ಟಿಬೆಟ್ ಭಾಗದಲ್ಲಿ ಆಗ್ತಾ ಇರುವಂತಹ ಮೇಘ ಸ್ಫೋಟ, ಭಾರಿ ಪ್ರಮಾಣದ ಮಳೆ ಈಗ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡಿಬಿಟ್ಟಿದೆ. ಇದರ ವ್ಯಾಪ್ತಿ ಜೊತೆಗೆ ಕಂಟಕ ಯಾವ ರೀತಿ ಪರಿಣಮಿಸ್ತಾ ಇದೆ, ಜನರ ಸ್ಥಿತಿ ಹೇಗಿದೆ ವಿವರಿಸೋದಾದ್ರೆ? ಮಧುಸೂದನ್, ನಿನ್ನೆ ನೇಪಾಳ ಮತ್ತು ಟಿಬೆಟ್ ಗಡಿನಲ್ಲಿ ನೀರ್ಗಲ್ಲು ಕುಸಿತದಿಂದಾಗಿನೇ ಈ ದಿಢೀರ್ ಪ್ರವಾಹ ಸಂಭವಿಸಿದೆ. ಈ ದಿಢೀರ್ ಪ್ರವಾಹದ ಪರಿಣಾಮವಾಗಿನೇ ಸುಮಾರು 15ರಿಂದ 20-30 ಅಡಿ ಎತ್ತರದವರೆಗೂ ಕೂಡ ನೀರು ಹರಿದು ಬಂದಿದೆ. ಇದರಿಂದಾಗಿ ಸಣ್ಣ ನದಿನಲ್ಲೇ ಭಾರಿ ಪ್ರಮಾಣದ ನೀರು ಒಂದೇ ಸಮನೆ ಹರಿದು ಬಂದಿದ್ರಿಂದಾಗಿ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳು ಎಲ್ಲವೂ ಮತ್ತೆ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಎಲ್ಲವೂ ಕೂಡ ಕೊಚ್ಕೊಂಡೋಗಿವೆ. ಜೊತೆಗೆ ಈ ಪ್ರದೇಶಕ್ಕೆ ಪ್ರವಾಸಕ್ಕೆ ಬಂದಿದ್ದಂತಹ ಪ್ರವಾಸಿಗರು ಕೂಡ ನೀರಿನಲ್ಲಿ ಕೊಚ್ಕೊಂಡೋಗಿ ಸಾವನ್ನಪ್ಪಿದ್ದಾರೆ. ಇದುವರೆಗೂ 162 ಮಂದಿಯ ಪಾರ್ಥಿವ ಶರೀರಗಳನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳಲಾಗಿದೆ. ಇದರಿಂದಾಗಿ ಸಾವಿನ ಸಂಖ್ಯೆ 162 ಅಂತ ಹೇಳಿ ನೇಪಾಳ ಸರ್ಕಾರ ಹೇಳಿದೆ. ಆದ್ರೆ ಈ ಒಂದು ದಿಢೀರ್ ಪ್ರವಾಹದಲ್ಲಿ ಇನ್ನೂ ಸಾಕಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ. ಆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸುಮಾರು 750 ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನುವ ಒಂದು ಮಾಹಿತಿ ಇದೆ. ಇದರಲ್ಲಿ ಭಾರತದ 142 ಮಂದಿ ನಾಗರಿಕರು ಕೂಡ ಸೇರಿದ್ದಾರೆ. ಭಾರತದ 142 ಮಂದಿ ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿದಂತವರು ನೇಪಾಳ ಮತ್ತು ಟಿಬೆಟ್ ಕಡೆಯಲ್ಲಿ ಪ್ರವಾಸದಲ್ಲಿ ಇದ್ರು. ಇವರು ಕೂಡ ಈ ದಿಢೀರ್ ಪ್ರವಾಹಕ್ಕೆ ಸಿಲುಕಾಕೊಂಡು ಕೊಚ್ಕೊಂಡು ಹೋಗಿದ್ದಾರೆ ಮತ್ತು ನಾಪತ್ತೆ ಆಗಿದ್ದಾರೆ. ಇವರಿಗಾಗಿ ಈಗ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಇಶಾ ಸದ್ಗುರು ಫೌಂಡೇಶನ್ ಇಂದಲೂ ಕೂಡ ಪ್ರವಾಸಕ್ಕೆ ಹೋಗಿದ್ದಂತ ಸುಮಾರು 60ರಿಂದ 70 ಮಂದಿ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇಶಾ ಸದ್ಗುರು ಫೌಂಡೇಶನ್ ಇನ್ನು ಕೆಲವರು ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಬಂದಿದ್ದಾರೆ. ಆದ್ರೆ ಇನ್ನೂ ಸಾಕಷ್ಟು ಮಂದಿ ಸುರಕ್ಷಿತ ಸ್ಥಳಗಳಿಗೆ ಬರ್ಲಿಕ್ಕಾಗಿಲ್ಲ ಮತ್ತು ಅವರ ಸಂಪರ್ಕ ಕೂಡ ಸಾಧ್ಯವಾಗಿಲ್ಲ. ಅವರು ಈ ಒಂದು ಪ್ರವಾಸಕ್ಕೆ ಒಂದು ಪ್ರವಾಹ ಸಂಭವಿಸಿದಂತಹ ಸ್ಥಳದಲ್ಲಿ ಇದ್ರು. ಈ ಕಾರಣಕ್ಕಾಗಿ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಇದೇ ರೀತಿಯಲ್ಲಿ ಕೋಲ್ಕತ್ತಾದ 35 ಮಂದಿ ಕೂಡ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳಿಂದ ನೇಪಾಳಕ್ಕೆ ಪ್ರವಾಸ ಬಂದಿದ್ದಂತಹ ಪ್ರವಾಸಿಗರು ಕೂಡ ನಾಪತ್ತೆ ಆಗಿದ್ದಾರೆ. ಈಗ ಸುಮಾರು 340 ಮಂದಿ ವಿದೇಶಿ ನಾಗರಿಕರು ಕೂಡ ಈ ದಿಢೀರ್ ಪ್ರವಾಹದಿಂದ ನಾಪತ್ತೆ ಆಗಿದ್ದಾರೆ. ಈಗ ನಾಪತ್ತೆಯಾದವರ ಸಂಖ್ಯೆ 750ಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ನೇಪಾಳ ಪೊಲೀಸ್ನ 12 ಮಂದಿ ಕೂಡ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವು ಕೂಡ ಸಂಭವಿಸಿದೆ. ಅದೆಲ್ಲದರ ಅಂದಾಜನ್ನ ಮಾಡಬೇಕಾಗುತ್ತೆ. ಈಗ ಮುಖ್ಯವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಸಾವಿರಾರು ಮಂದಿ ರಕ್ಷಣಾ ಸಿಬ್ಬಂದಿಯನ್ನು ಕೂಡ ಈಗ ರಕ್ಷಣಾ ಕಾರ್ಯಾಚರಣೆಗಾಗಿ ನೇಪಾಳ ಸರ್ಕಾರ ನಿಯೋಜನೆ ಮಾಡಿದೆ.
ಜೊತೆಗೆ ವಿಶ್ವದ ಬೇರೆ ಬೇರೆ ಪ್ರಮುಖ ದೇಶಗಳಿಂದಲೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ನೇಪಾಳಕ್ಕೆ ಈಗ ನೆರವನ್ನ ನೀಡಲಾಗ್ತಾ ಇದೆ. ಭಾರತದಿಂದ 10 ಟನ್ ಪರಿಹಾರ ಸಾಮಗ್ರಿಗಳನ್ನ, ಮಾನವೀಯ ನೆರವಿನ ಸಾಮಗ್ರಿಗಳನ್ನ ಭಾರತ ಇವತ್ತು ರವಾನೆಯನ್ನ ಮಾಡ್ತಾ ಇದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಜೊತೆಗೆ ಮಾತನಾಡಿ ಈ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ನೇಪಾಳದ ಜೊತೆಗಿರುತ್ತೆ, ನೇಪಾಳಕ್ಕೆ ಅಗತ್ಯವಿರುವಂತಹ ಎಲ್ಲಾ ಮಾನವೀಯ ನೆರವನ್ನ ಭಾರತ ನೀಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸಿದರೆ. ಭಾರತದಿಂದಲೂ ಕೂಡ ಈಗ NDRF ನಿಂದ ಪರಿಹಾರ ಸಾಮಗ್ರಿಗಳನ್ನ ಒಂದು ಯುದ್ಧ ವಿಮಾನಗಳ ಮೂಲಕವಾಗಿಯೇ ಜೊತೆಗೆ ಒಂದು ಟ್ರಾನ್ಸ್ಪೋರ್ಟ್ ವಿಮಾನಗಳ ಮೂಲಕ ನೇಪಾಳಕ್ಕೆ ರವಾನೆಯನ್ನ ಮಾಡಲಾಗ್ತಾ ಇದೆ ಮತ್ತು ರಕ್ಷಣಾ ತಂಡಗಳನ್ನು ಕೂಡ ನೇಪಾಳಕ್ಕೆ ಕಳಿಸಲಾಗ್ತಾ ಇದೆ. ಇದೇ ರೀತಿಯಲ್ಲಿ ಅಮೆರಿಕ ಕೂಡ $5 ಲಕ್ಷ ನೆರವನ್ನ ನೇಪಾಳಕ್ಕೆ ಘೋಷಣೆಯನ್ನ ಮಾಡಿದೆ. ಚೀನಾ ದೇಶ, ಭಾರತ, ಅಮೆರಿಕ ಸೇರಿದಂತೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಕೂಡ ಈಗ ನೇಪಾಳದ ನೆರವಿಗೆ ಧಾವಿಸ್ತವೆ. ಮುಖ್ಯವಾಗಿ ನೇಪಾಳ ಮತ್ತು ಟಿಬೆಟ್ ಗಡಿನಲ್ಲಿ 2000 ಅಡಿ ಅಗಲದಷ್ಟು ನೀರ್ಗಲ್ಲು ಕುಸಿತ ಸಂಭವಿಸಿದೆ. ಇದರಿಂದಾಗಿನೇ ಹೆಚ್ಚಿನ ಪ್ರಮಾಣದ ನೀರು ಬೆಟ್ಟದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹರಿದು ಬಂದಿದೆ. ಬೋಟಿಕೋಶಿ ನದಿ ಮತ್ತು ತ್ರಿಶೂಲಿ ನದಿಗಳಲ್ಲಿ ಹರಿದು ಬಂದಿದೆ. ಈ ಮೊದಲು ಈ ನದಿಗಳು ಸಣ್ಣ ಪ್ರಮಾಣದಲ್ಲಿ ಹರಿತಾ ಇದ್ವು. ಆದ್ರೆ ಈ ಒಂದು ನೀರ್ಗಲ್ಲು ಕುಸಿತದ ಪರಿಣಾಮವಾಗಿಯೇ ಬೆಟ್ಟದ ಮೇಲ್ಭಾಗದಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ದಿಢೀರ್ನ ಹರಿದು ಬಂದಿದ್ದಾಗನೇ ಈ ಒಂದು ದಿಢೀರ್ ಪ್ರವಾಹದಿಂದ ದೊಡ್ಡ ಅನಾಹುತ ಈಗ ಸಂಭವಿಸಿದೆ. ಈಗ ಇನ್ನ ಸಾವು ನೋವಿನ ಸಂಖ್ಯೆ ಕೂಡ ಮತ್ತಷ್ಟು ಹೆಚ್ಚಾಗ್ತಕ್ಕಂಥ ಭೀತಿ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದಂತವರು ಈಗ ಬದುಕುಳಿದಿದ್ದಾರ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗುತ್ತೆ. ಒಂದ್ ವೇಳೆ ಅವರು ಪತ್ತೆ ಆಗ್ಲಿಲ್ಲ ಅಂದ್ರೆ ಅವರನ್ನು ಕೂಡ ಸಾವನ್ನಪ್ಪಿದ್ದಾರೆ ಅಂತಾನೆ ಪರಿಗಣಿಸಲಾಗುತ್ತೆ. ಆ ಕಾರಣಕ್ಕಾಗಿನೇ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಹೇಳಿರೋ ಪ್ರಕಾರ 5.2 ತೀವ್ರತೆಯ ಭೂಕಂಪ ಕೂಡ ಸಂಭವಿಸಿದೆ. ಇದರ ಪರಿಣಾಮವಾಗೂ ಕೂಡ ಈ ನೀರ್ಗಲ್ಲು ಕುಸಿತ ಸಂಭವಿಸಿ ಈ ದಿಢೀರ್ ಪ್ರವಾಹ ಸಂಭವಿಸಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.